ನೋಡಿ ವೀಕ್ಷಕರೇ, ಈ ನಮ್ಮ ಸಾಯಿ ಕೃಷಿ ಉಪಕರಣಗಳು ಕಚೇರಿಯಲ್ಲಿಂದು ನಮ್ಮ ರೈತ ಬಾಂಧವರೊಬ್ಬರು ಬಂದಿದ್ದಾರೆ. ಅವರು ತಮಗೆ ಬೇಕಾಗಿರುವ ಒಂದು ರೋಟ್ರ್ ಅಲ್ವಾ ಸರ್? ರೋಟ್ರ್ ಬೇಕಾಗಿರೋದು ನಮಗೆ. ರೋಟ್ರ್ ವೇಟ್ರು 24 ಬೇಡು, ಅದರಲ್ಲೂ ಮಲ್ಟಿ ಸ್ಪೀಡ್. ಅಂದರೆ ಈ ಒಂದು ಜನ್ರೇಷನ್ಗೆ ಅವರ ಒಂದು ಟ್ಯಾಕ್ಟ್ರು ಮತ್ತು ಅವರ ಒಂದು ವ್ಯವಸಾಯದ ಕ್ರಮಗಳೇನಿದೆ ವೈಜ್ಞಾನಿಕವಾಗಿ, ಆ ನಿಟ್ಟಿನಲ್ಲಿ ಅವರು ಮಲ್ಟಿ ಸ್ಪೀಡ್ ಒಂದು ರೋಟ್ರ್ ವೇಟ್ರ್ ಕೇಳ್ತಾ ಇದ್ದಾರೆ. ಮಾತಾಡಿ ಸರ್, ಕೇಳಿ ನಮ್ಮ ಇವ್ರನ್ನ ಕಚೇರಿ ಸಿಬ್ಬಂದಿ. ಮಲ್ಟಿ ಸ್ಪೀಡಲ್ಲಿ ಏನು ಉಪಯೋಗ ಇರ್ತದೆ, ಅದೆಲ್ಲ ಕೆಲಸ ಮಾಡೋದ್ರಲ್ಲಿ ಫಾಸ್ಟ್ ಆಗಿರ್ತದೆ, ಉಳಿತಾಯ ಆಗ್ತದೆ. ಹಳೆ ಕಾಲದ ಲೆಕ್ಕ ಹಾಕೊಂಡು ಇದೇ ಇರೋದು ಅಂದರೆ ಮೊದಲಿಗೆ ಚೇಂಜ್ ಸಿಸ್ಟಮ್ ಬರ್ತಾಯಿತ್ತು. ಆವಾಗೆಲ್ಲ ಕೊಟ್ಟಾಗ ರೈತರಿಗೆ ಹೇಳೋರು ಇದೇ ಚೆನ್ನಾಗಿರ್ತದೆ, ಹದಿನೈದು ಪಕ್ಕ ಹಾಕಿ ಗುಜ್ರಿಗೆ ಹದಿನೈದು ಹಾಕ್ಬಿಟ್ರು. ಈಗ ಗೇರ್ ಸಿಸ್ಟಮ್ ಬಂತು. ಗೇರ್ ಸಿಸ್ಟಮ್ ಬಂದಾಗ ಈಗ ಅದಾಗಿ ಮಲ್ಟಿ ಸ್ಪೀಡು ಈಗ ಕೇಳೋದು. ಮಲ್ಟಿ ಸ್ಪೀಡ್ ಆದರೆ ರೈತರಿಗೆ ಉಪಯೋಗ ಆಗ್ತದೆ. ಸರಿ, ಒಂದು ನಿಮಿಷ ಸರ್. ಈಗ ನಿಮ್ಮಲ್ಲಿ ಮನೇಂದ್ರ ಅವರೇ, ಯಾವ್ಯಾವ ರೀತಿ ಉಪಕರಣಗಳಿದ್ದಾವೆ ಪ್ರೆಸೆಂಟು, ರೈತರ ಬೇಡಿಕೆ ಏನಿದೆ, ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ. ನಮ್ಮಲ್ಲಿ 6 ಫೀಟು ಮಲ್ಟಿ ಸ್ಪೀಡ್ ಇದೆ, 5 ಫೀಟ್ ಇದೆ, ಮತ್ತು 4 ಫೀಟ್ ಇದೆ, ಇದೆಲ್ಲ ಇದೆ. ಮತ್ತು 24 ಮಲ್ಟಿ ಸ್ಪೀಡ್ 540 RPM ಈಗ ಸದ್ಯಕ್ಕಿದೆ. ಮುಂದಿನ ದಿನಗಳಲ್ಲಿ ಮಲ್ಟಿ ಸ್ಪೀಡು ನಾವು ರೆಡಿ ಮಾಡ್ತೀವಿ. ದಯವಿಟ್ಟು ಮಾಡಲೇಬೇಕು. ಯಾಕೆಂದರೆ ನೋಡಿ, ಈಗ ನಮ್ಮ ಏನು ಟೆಕ್ನಾಲಜಿ ಅಂತ ನಾವು ಏನು ಕರಿತೀವಿ ವೈಜ್ಞಾನಿಕವಾಗಿ, ಕಂಪ್ನಿಗಳಿಗೇನೋ ಸ್ಪೀಡ್ ಇದ್ದಾರೆ ನಮ್ಮ ರೈತ ಬಾಂಧವರು ಅಲ್ವಾ? ಹೇಳಿ ಸರ್. ಸರ್, ಈಗ ಪ್ರತಿಯೊಬ್ಬ ರೈತರು ಟೆಕ್ನಾಲಜಿಯಲ್ಲಿ ಬಿದ್ದಿದ್ದಾರೆ. ನೀವು ಕಂಪ್ನಿಯವ್ರಿಗಿಂತ ಎಲ್ಲ ರೈತರು ಹೇಳ್ತಾರೆ ಇದು ಈಗ ಇರಬೇಕಾಗಿಲ್ಲ. ಹೌದು. ಆಯಿತಾ? ನಾವು ಈಗ ಮನೆಯಲ್ಲಿ ಹೇಳಿದ್ರೆ ಹೋಗೋಣ, ಇದಕ್ಕಿಂತ ಚೆನ್ನಾಗಿರೋದು ಇದಿದೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಓಕೆ, ಆಯಿತಾ? ನಮಗಿಂತ ಚಿಕ್ಕವರೇ ಹೇಳ್ತಾರೆ ಈ ಥರ ಇರಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಹಳೆ ಕಾಲದ ಮಾಮೂಲಿ ಸಾಂಪ್ರದಾಯಿಕ ಕೃಷಿ ಅದಕ್ಕೆ ಎಲ್ಲ ಕೇಳ್ತಾರೆ. ಈಗ ಪ್ರತಿಯೊಬ್ಬ ರೈತರು ನೋಡೋಣ, ನಾನು ತಂದಿದ್ದೀನಿ ಬೇರೆ ಹೌದು ಈಗ ಕೆಲಸ ಮಾಡ್ತಾರೆ ಮಲ್ಟಿ ಸ್ಪೀಡ್ ಅಂತ. ಯಾಕೆಂದರೆ ಮನೇಂದ್ರ ಅವರೇ, ಈಗ ನಾವು ಮುಂಚೆ ಏನು ಮಾಡ್ತೇವೆ ಸಾಂಪ್ರದಾಯಿಕ ಕೃಷಿಯಲ್ಲಿ, ಎತ್ತುಗಳು ಎಲ್ಲ ನಾಟಿ ತರ್ತಾಯಿದ್ರು. ಇಲ್ಲ ಒಂದು 50,000 ಬಂಡವಾಳ ಹಾಕಿದ್ರು, ಅದಕ್ಕೆ ಫರ್ದರ್ ಬೇಕಾದ್ರೆ ಅವ್ರು ವ್ಯವಸಾಯ ಮುಗಿದ ಮೇಲೆ ಮಾರ್ತಾಯಿದ್ರು. ಲಾಭಕ್ಕೆ ಮಾರ್ತಾಯಿದ್ರು, ನಷ್ಟಕ್ಕೆ ಮಾರ್ತಾಯಿದ್ರು, ಒಟ್ಟಿನಲ್ಲಿ ಮಾರ್ತಾಯಿದ್ರು. ಬಟ್ ಇದು ಹಂಗಲ್ವಲ್ಲ, ಕನಿಷ್ಠ 5 ರಿಂದ 15 ಲಕ್ಷ ಟ್ಯಾಕ್ಟ್ರ್ ಕಾಸ್ಟ್ ಆಗುತ್ತೆ. ಅದು ಬೇಕಾದ್ರೆ ಎಕ್ವಿಪ್ಮೆಂಟ್ ನೀವು ಕಂಪ್ನಿಗಳು ಪ್ರೊವೈಡ್ ಮಾಡಲೇಬೇಕು ಅಟ್ ಎನಿ ಕಾಸ್ಟು. ಇವತ್ತಿಲ್ಲಾಂದ್ರೂ ವಿತಿನ್ 6 ಮಂತೆಲ್ಲ ಮಾಡಲೇಬೇಕು. ಯಾಕೆಂತಂದರೆ ಈಗ ವೈಜ್ಞಾನಿಕತೆ ಅವರು ಅಳವಡಿಸ್ಕೊತಾರೆ, ರೈತರೇ ಅಳವಡಿಸ್ಕೊತಾ ಇದ್ದಾರೆ. ಕರೆಕ್ಟಾ? ಈವನ್ ಬಿಫೋರ್ ಕಂಪ್ನಿಗಳಿಗಿನ ಮುಂಚೆ ರೈತರೇ ವೈಜ್ಞಾನಿಕವಾಗಿ ಅಳವಡಿಸ್ಕೊತಾರೋದ್ರಿಂದ ನೀವು ಕಂಪ್ನಿಗಳು ಹಿಂದುಳಿತಾ ಇದ್ದೀರಾ. ನಾಟ್ ಓನ್ಲಿ ನಿಮ್ಮದಲ್ಲ, ಓವರಾಲ್ ನಾನು ಗಮನಿಸ್ತಾ ಇದ್ದೀನಿ. 2-3 ಕಡೆ ನಾನು ಹೋಗಿ ಬಂದಿದ್ದಾರೆ. ಈಗ ಒಂದು ನಿಮಿಷ, ನಾನು 2-3 ಕಂಪ್ನಿಗಳಿಗೆ ವೆಂಡರ್ಗಳ ಹತ್ರ ಹೋಗಿ ಬಂದೆ. ರೈತರು ಏನು ಅಕ್ಸೆಪ್ಟ್ ಬೇಡಿಕೆ ಕೊಡ್ತಾ ಇದ್ದಾರೆ, ಆ ಬೇಡಿಕೆಗೆ ಅನುಸಾರವಾಗಿ ಕಂಪ್ನಿಗಳಲ್ಲಿ ಕೆಲವೊಂದು ವೈಜ್ಞಾನಿಕವಾಗಿ ಎಕ್ವಿಪ್ಮೆಂಟ್ಸ್ ಇನ್ನೂ ರೆಡಿ ಆಗಿಲ್ಲ. ವೈ ಹೇಳಿ? ಅಲ್ಲ, ಇಟ್ಸ್ ನಾಟ್ ಎ ಕಾಮಿಡಿ, ಇಟ್ಸ್ ಎ ಜನರಲ್. ಫಾರ್ ಎಕ್ಸಾಂಪಲ್, ಅದು ವೋಲ್ಟೇಜ್ ಜಾಸ್ತಿ ಇರಬೇಕಾಗಿತ್ತು. ಈಗ 250 ವೋಲ್ಟೇಜ್ ಕಮ್ಮಿ ಇದ್ರೂ ಕೊಡ್ತದೆ. ಆ ಥರ ಟೆಕ್ನಾಲಜಿ ಮಾಡಿದ್ದಾರೆ. ಓಕೆ, ಮೊದಲಿಗೆ ಅಷ್ಟೇ ಇರಬೇಕು. ನಾನು ಪಂಪ್ಸೆಟ್ ಓಡಲಿಲ್ಲ ಅಂತ ಇದ್ದಿತ್ತು. ಇವಾಗೇನಿಲ್ಲ, ಕಡಿಮೆ ವೋಲ್ಟೇಜ್ ಓಡೋಗೆ ಪಂಪ್ಸೆಟ್ ಟೆಕ್ನಾಲಜಿ ಚೇಂಜ್ ಮಾಡಿದೆ. ಇದು ಅಷ್ಟೇ. ಈಗ ಟ್ರ್ಯಾಕ್ಟರ್ದು ಏನು ಮಹಾ ಹೆಚ್ಚಿನಲ್ಲ. ಕೋಲಾರಲ್ಲಿ ಈಗ ಸುಮಾರು ಕಂಪ್ನಿಗಳಿದ್ದಾವೆ. ಅಂತಹ ಕಂಪ್ನಿ ಹಾಗೆ ಹೇಗೆ ಅಂತ ಹೇಳ್ತಾರೆ. ಆದರೆ ರೈತರು ಪ್ರತಿಯೊಂದು ಎಲ್ಲ ಸ್ಟಡಿ ಮಾಡ್ತಾರೆ. ಯಾವ ಟ್ರ್ಯಾಕ್ಟರ್ ಹೆಂಗಿದೆ, ಯಾವ ರೋಟ್ರ್ ಹೆಂಗಿದೆ, ಯಾವ ಎಕ್ವಿಪ್ಮೆಂಟ್ಸ್ ಹೆಂಗಿದೆ ಅಂತ ಎಲ್ಲ ಸ್ಟಡಿ ಮಾಡಿ ಅವರೇ ಹೇಳ್ತಾರೆ. ಇಂಥ ಕಂಪ್ನಿಗಳು ಆಗಿದೆ, ಹೇಗಿದೆ, ಚೆನ್ನಾಗಿದೆ ಅಂತ. ಅದು ಅದಿರೋವಾಗ ನಾವು ಇದನ್ನು ತಗೊಂಡೋಗಿ ಅಂದರೆ ಹೋಗೋಣ, ನಾನು ತಗೊಂಡಾಗ ಅವ್ನಿಗೆ ರೈತರಿಗೆ ಅಪ್ರೋಚ್ ಮಾಡೋದು ಇವರು. ಇವರೇ ಅಂತಲ್ಲ, ಸಾಮಾನ್ಯವಾಗಿ ಸಾಮಾನ್ಯವಾಗಿ ಈಗ ಬೇಡ ಅಂದರೆ ಎಲ್ಲ ಇಲಾಖೆದು ಯಾವಾಗ ಕೊಡ್ತದೆ, KG ಲೆಕ್ಕ ಕೇಳ್ತಾನೆ, ಅನ್ವಾಂಟೆಡ್ ಮೆಟೀರಿಯಲ್ ಆಗ್ಬಿಡುತ್ತೆ ಅದು. ಹೌದು. ಈಗ ಆಗಿರೋದೇ ಅದೇ ಥರ. ಈಗ ನನ್ನಲ್ಲಿ ನೇಗಲ್ಗಳು ಅವೆಲ್ಲ ಇದ್ದಾವೆ, ಕಲ್ಟಿವೇಟರ್ ನೇಗಲು ಹಳೆ ಕಾಲದ್ದು. ಓಕೆ, ಈಗ ಅವ್ರು ಬಂದು ಕೊಡ್ತೀನಿ ಅಂದರೆ ಎಲ್ಲ 500,000 ಕೇಳ್ತಾರೆ. ಹಂಗಿರೋವಾಗ ಕೊಡೋ ಕಾಸು ಕೊಡ್ತೀವಿ, ಕರೆಕ್ಟ್. ಕೆಲಸ ಚೆನ್ನಾಗಿ ನೋಡಿ, ನಮ್ಮ ರೈತ ಬಾಂಧವ್ರು ಏನು ಹೇಳ್ತಾರೆ ಮನೇಂದ್ರ ಅವರೇ, ಆಲ್ರೆಡಿ ಪಾಪ ಅವ್ರು ಈ ಕಾಸ್ಟ್ ಏನಿದೆ ಅದು ನಾವು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಮ್ಮ ಒಂದು ಯಂತ್ರ ಅಂದರೆ ಅವರ ಟ್ರ್ಯಾಕ್ಟ್ರ್ ಇದೆಯಲ್ವ, ಆ HP-ಗೆ ಈಕ್ವಲ್ ಆ ಸ್ಪೀಡ್ಗೆ ಈ ಒಂದು ರೋಟ್ರ್ ವೇಟ್ರ್ ಮಲ್ಟಿ ಸ್ಪೀಡ್ ಇದ್ದರೆ ಕೆಲಸನೂ ಬೇಗ ಆಗುತ್ತೆ. ಈವನ್ ಮರಳು ಕೂಡ ಇನ್ನೂ ಚೆನ್ನಾಗಿ ಉದುರಾಗುತ್ತೆ ಅಲ್ವಾ? ಸೊ ಅವ್ರು ಹೇಳ್ತಾರದು ಏನಪ್ಪ, ಸಾರಾಂಶ ಇಷ್ಟೇ. ಅವ್ರು ಹೇಳ್ತಾರೆ ಉದ್ದೇಶ, ಒಂದ್ಸಲ ತಗೊಂಡೋದ್ಮೇಲೆ ಆದರೂ ಅನ್ವಾಂಟೆಡ್ ಮೆಟೀರಿಯಲ್ ಆಗಬಾರ್ದು. ಈ ಜನ್ರೇಷನ್ಗೆ ಏನು ನಾವು ತಗೊಂಡೋಗ್ತಾ ಇದ್ದೀವಿ, ಈ ಜನ್ರೇಷನ್ ಈಕ್ವಲ್ ಈ ಮೆಟೀರಿಯಲ್ ನಮ್ಗೆ ಬೇಕು. ಯಾವುದೋ ನೀವು ಅಪ್ರೋಚ್ ಮಾಡಿಬಿಡ್ತೀರಾ, ತಗೊಂಡೋಗೋಣ ಪರವಾಗಿಲ್ಲ ಅಂತ. ನೀವೇ ಅಂತಲ್ಲ, ಫರ್ದರ್ ಯಾರೇ ಆಗಲಿ
ಸೊ ರೈತ ತಗೊಂಡೋಗಿ ಪಾಪ ಅವರು ಆರ್ಥಿಕವಾಗಿ ಅವ್ರಿಗೆ ಹೊರೆ ಆಗಬಾರ್ದು. ಒಂದು ನಿಮಿಷ 1,000 ಅವರು ಅದನ್ನು ಯೂಸ್ ಮಾಡಿಕೊಂಡು ಇನ್ ಕೇಸ್ ಮಾರ್ತೀವಿ ಅಂದ್ರೂ ಸೆಕೆಂಡ್ ಚಾನ್ಸಲ್ಲಿ ಕೂಡ ದುಡ್ಡು ಆಗಬೇಕು ಅವ್ರಿಗೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಒಂದು ಇಲಾಖೆಗೆ ನಿಮ್ಮ ಒಂದು ಕಂಪನಿಗೆ ಸಂಸ್ಥೆಗೆ ದಯವಿಟ್ಟು ಮನವರಿಕೆ ಮಾಡಿ. ಇದು ಆರ್ಡ್ರ್ ಅಲ್ಲ, ಅವರ ಒಂದು ವಿನಯದಿಂದ ಮನವಿ ಮಾಡ್ತಾ ಇದ್ದಾರೆ ನಿಮಗೆ ಅಲ್ವಾ. ಸೊ ರೈತರು ನೋಡಿ ಎಷ್ಟೊಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿ ಎಷ್ಟೊಂದು ಡೆವಲಪ್ ಆಗಿದ್ದಾರೆ ವೈಜ್ಞಾನಿಕವಾಗಿ. ಅವರ ಒಂದು ಮಾತಾಡೋ ಶೈಲಿಯಲ್ಲೇ ಗೊತ್ತಾಗ್ಬಿಡ್ತದೆ ರೈತರು ಕಂಪ್ನಿಗಳಿಗಿನ 10 ಹೆಜ್ಜೆ ಮುಂದೆ ಇದ್ದಾರೆ ಅಲ್ವಾ. ಸೊ ಇದು ನಿಮ್ಮ ಬ್ಲೇಮ್ ಮಾಡ್ತಾ ಇಲ್ಲ ನಿಮ್ಮ ಕಂಪ್ನಿನ, ಒಳ್ಳೆ ಎಕ್ವಿಪ್ಮೆಂಟ್ಸೇ ಇದ್ದಾವೆ. ಸೊ ನಮ್ಮ ರೈತರು ತುಂಬ ಜನ ನಾವು ಕೊಡಿಸಿದ್ದೀರಿ ಕೂಡ ನಿಮ್ಮ ಮುಂದಾಳತ್ವದಲ್ಲಿ. ಸೊ ಫ್ಯೂಚರಲ್ಲಿ ರೈತರು ಏನು ಬೇಡಿಕೆ ಬರಬಹುದು ಪ್ರಿಪ್ಲ್ಯಾನ್ನಿಂದ ನೀವು ದಯವಿಟ್ಟು ಎಕ್ವಿಪ್ಮೆಂಟ್ನ ಸ್ಟಿಲ್ ಮೋರ್ ದೆನ್ ಡಿಜಿಟಲೀಕರಣಗೊಳಿಸ್ಬೇಕು. ಇದು ನಮ್ಮ ಆಸೆ ಅಲ್ಲ, ಆಗ್ರಹ. ಯಾಕೆಂದರೆ ನಾವು ಫೀಲ್ಡಲ್ಲಿ ಹೋಗ್ತಾ ಇರ್ತೀವಿ. ಸೊ ದಯವಿಟ್ಟು ಈ ಥರ ಎಕ್ವಿಪ್ಮೆಂಟ್ ಫುಲ್ಲು ರೈತರು ಕೇಳ್ತಾರೆ. ದಯವಿಟ್ಟು ಇದನ್ನು ನೀವು ಮುಂದಿನ ದಿನಗಳಲ್ಲಿ ಒದಗಿಸ್ಬೇಕು ರೈತರಿಗೆ. ನಾಟ್ ಓನ್ಲಿ ರೋಟ್ರು ಎಲ್ಲ ಎಕ್ವಿಪ್ಮೆಂಟ್ಸಲ್ಲೂ ಸ್ವಲ್ಪ ಡಿಜಿಟಲೀಕರಣ ಆಧುನಿಕವಾಗಿ ಯಂತ್ರಗಳನ್ನ ಸ್ವಲ್ಪ ಉನ್ನತೀಕರಣಗೊಳಿಸ್ಬೇಕು ಅಲ್ವಾ ಸರ್. ಈಗ ನಾನು ಸಾಯಿ ಕಂಪ್ನಿ ಸ್ಟಾರ್ಟ್ ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ತಗೊಂತಾ ಇದ್ದೀನಿ. ಈಗ ಸಾಯಿ ಕಂಪ್ನಿಯಲ್ಲಿ ಈ ರೋಟ್ರಿ ವೇಡ್ನ ಕೇಳಿದರೆ ಮಲ್ಟಿ ಸ್ಪೀಡ್ ಇಲ್ಲ, ಮಾಮೂಲಿ ಇದೆ. 24 ಬ್ಲೇಡ್ ಮಾತ್ರನೇ ಆ ಥರ ಇರೋದು. ಎಲ್ಲಾನು 30 ಬ್ಲೇಡು ಪ್ಲಸ್ 36, 42 ಇನ್ನೆಲ್ಲ ಮಲ್ಟಿ ಎಲ್ಲ ಐಟಮು ಈಗ ಎಲ್ಲ ಇದೆ. ಬಟ್ 20 ಬ್ಲೇಡು ಪ್ಲಸ್ 24 ಬ್ಲೇಡ್ ಎರಡು ಮಾತ್ರ ಮಲ್ಟಿ ಸ್ಪೀಡ್ ಮಾಡಲೇಬೇಕು, ಯಾಕಂದರೆ ಬದಲಾವಣೆ ಮಾಡಬೇಕು. ಯಾಕೆಂದರೆ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಐಟಮ್ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ 50 HP ಇಲ್ಲ 60 HP ಇಲ್ಲ ಬಿಗ್ ವೆಹಿಕಲ್ಸ್ ಯಾರೂ ಇಟ್ಟಿರಲ್ಲ. ಬಿಲೋ 40 ವೆಹಿಕಲ್ಸು ಇಟ್ಟಿರ್ತಾರೆ ಅಲ್ವಾ, ಏನು ಟ್ರ್ಯಾಕ್ಟ್ರಲ್ಲಿ HP ಗಳಲ್ಲಿ. ಸೊ ಈವನ್ 20 HP ಇಲ್ಲ 25 HP ಬಿಲೋ 40 HP ಇರೋ ಗಾಡಿಗಳಿಗೆ ಏನು ಮಾಡಬೇಕು ಅವರು ಸಣ್ಣ ರೈತರು ಅಲ್ಲ, ಸಣ್ಣ ರೈತರು ಏನಾಗಬೇಕು. ಸೊ ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಎಕ್ವಿಪ್ಮೆಂಟ್ ಸ್ವಲ್ಪ ಆಧುನೀಕರಣಗೊಳಿಸಬೇಕು. ಓಕೆನಾ. ಇದು ನಮ್ಮ ಬೇಡಿಕೆ, ಆಗ್ರಹ. ಧನ್ಯವಾದಗಳು ನಮ್ಮ ಮಾನ್ಯ ರೈತ ಬಾಂಧವರಿಗೆ ಮತ್ತು ಸಾಯಿ ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು.